ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಉಡುಪಿ ಕಿಚನ್ ಹೋಟೆಲ್ ಮುಂಭಾಗದಲ್ಲಿ ಉಸ್ಕೂರು ಜಗದೀಶ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್. ಇನ್ನು ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ಗೆ ಯುವ ನಾಯಕರಾದ ಕೆಪಿ ರಾಜಣ್ಣ ಮತ್ತು ಉಸ್ಕೂರು ಮಧುರಣ್ಣ ಹಾಗೂ ಸ್ಯಾಂಟ್ರೋ ನಾಗೂರ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಚಿಕನ್ ಮತ್ತು ಮಟನ್ ಬಿರಿಯಾನಿ, ಕಬಾಬ್, ಕಾಲ್ ಸೂಪ್ ಸೇರಿದಂತೆ ಹಲವು ಮಾಂಸಾಹಾರ ಆಹಾರ ಪದಾರ್ಥಗಳನ್ನು ನಾಟಿ ಸ್ಟೈಲ್ನಲ್ಲಿ ತಯಾರಿಸಲಾಗುತ್ತದೆ. ಜೊತೆಗೆ ಗುಣಮಟ್ಟದಲ್ಲಿ ಆಹಾರವನ್ನು ತಯಾರಿಸಲಾಗುತ್ತದೆ. ಶಾಂತಿಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಜನರು ಒಮ್ಮೆ ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಉಸ್ಕೂರು ಜಗದೀಶ್ ರವರು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬೊಮ್ಮಸಂದ್ರ ಚಲಪತಿ, ಚಿಕ್ಕನಾಗಮಂಗಲ ಗುರು, ತ್ರಿಶೂಲ್ ನರೇಂದ್ರ ರೆಡ್ಡಿ, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಸರ್ಪೇಶ್, ಶ್ರೀನಾಥ್, ಶಿವರಾಮ್, ಗಟ್ಟಹಳ್ಳಿ ಸೀನಪ್ಪ, ಚೆಲುವರಾಜ್, ಶಾಂತಿಪುರ ರಮೇಶ್, ಉಸ್ಕೂರು ಯಲ್ಲಪ್ಪ, ಅವಲಹಳ್ಳಿ ಶ್ರೀನಿವಾಸ್, ವಕೀಲರಾದ ಹಾರೋಹಳ್ಳಿ ವೇಣು, ಗೂಳಿಮಂಗಲ ನಾಗೇಶ್, ಸರ್ಕಲ್ ವೆಂಕಿ, ತೋಗೂರು ವಿನೋದ್, ಸರ್ವೇಶ್, ಚಿಕ್ಕನಾಗಮಂಗಲ ವೆಂಕಿ, ಪವನ್, ವಿನಯ್, ಬಾಬಿ, ವಿನು, ನವೀನ್, ಸುಜಿತ್, ನಾಗಾ, ಅಪ್ಪಿ, ನಾಗನ್ ಐಕನಹಳ್ಳಿ, ಸುಜಯ್, ರಾಕಿ, ಉಸ್ಕೂರು ಮಂಜುನಾಥ್, ರಾಜೇಂದ್ರ, ವಿಕ್ಕಿ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು.
ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯ ಈ ಭಾಗದಲ್ಲಿ ಏನು ಜನನಿಬಿಡ ಪ್ರದೇಶ ಆಗಿರೋದ್ರಿಂದ ಏನು ಜನರಿಗೆ ಅವಶ್ಯಕತೆ ಇರುವಂಥ ಒಂದು ಆಹಾರವನ್ನು ಸಿಗಬೇಕು ಅಂತೇಳಿ ನಮ್ಮ ಹೊಸಕೂರು ಜಗ ಅವರೇನು ಇವತ್ತು ಹೊಸಕೋಟೆ ಬಿರಿಯಾನಿ ಈ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ಎಷ್ಟೋ ಜನ ಯುವಕರು ನಿರುದ್ಯೋಗಿಗಳಾಗಿ ಅವರು ವಿದ್ಯಾವಂತರಾದರೂ ಸಹ ಮನೇಲಿ ಕೂತ್ಕೊಂಡು ಕಾಲಹರಣ ಮಾಡೋ ಬದಲು ಈ ರೀತಿ ಯಾವುದಾದ್ರೂ ಉದ್ಯಮಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಅವರ ಜೀವನವನ್ನು ಅವ್ರು ರೂಪಿಸ್ಕೋಬೇಕು ಅಂತೇಳಿ ಯುವಕರಿಗೆ ಕರೆ ನೀಡ್ತಾ ನಮ್ಮ ಜಗ ಅವರೇನು ಇವತ್ತು ಈ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಹೋಟೆಲ್ ಉದ್ಯಮ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಇವತ್ತು ಜಗದೀಶ್ ಅಂದ್ಬಿಟ್ಟು ಯುವಕ ಹೊಸದಾಗಿ ಹೊಸಕೋಟೆ ಬಿರಿಯಾನಿ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವುದೇ ಒಂದು ಹೋಟೆಲ್ ಇರಲಿಲ್ಲ, ಇವತ್ತು ಪ್ರಾರಂಭ ಮಾಡಿದ್ದಾನೆ. ಅವನಿಗೆ ಒಳ್ಳೆಯದಾಗಲಿ, ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಆಗಿ ಅವನು ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಅವಶ್ಯಕತೆ ಇತ್ತು. ಯಾಕಂದರೆ ಬೇರೆ ಕಡೆ ಎಲ್ಲ ಕಡೆ ಇತ್ತು, ಆದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರಲಿಲ್ಲ. ಈ ಯುವಕರು ಕೂಡ ಸುಮಾರು ದೂರ ಹೋಗಿ ತಿನ್ಬಿಟ್ಟು ಬರ್ತಾಯಿದ್ರು ಹೊಸಕೋಟೆಗೆಲ್ಲ. ಇಲ್ಲಿ ಆಗಿರೋದು ತುಂಬ ಅನುಕೂಲ. ಆದ್ದರಿಂದ ಹಿರಿಯರೆಲ್ಲ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ವ್ಯಾಪಾರ ಆಗಲಿ. ಎಲ್ಲರೂ ಗ್ರಾಹಕರು ಇಲ್ಲಿ ಉತ್ತಮವಾದ ಬಿರಿಯಾನಿ ಕೊಡ್ತಾರೆ. ಆನೇಕಲ್ ತಾಲೂಕಿನ ಎಲ್ಲ ಭೋಜನ ಪ್ರಿಯರು, ಬಿರಿಯಾನಿ ಪ್ರಿಯರು ಬಂದು ಇಲ್ಲಿ ಸವಿಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನೂತನವಾಗಿ ಹೊಸಕೋಟೆ ದಮ್ ಬಿರಿಯಾನಿನ ಒಂದು ಶಾಖೆನ ಉದ್ಘಾಟನೆ ಮಾಡಿದ್ದಾರೆ. ಈ ಹೊಸಕೋಟೆಯಲ್ಲಿತ್ತು, ಆನೇಕಲ್ ತಾಲೂಕಲ್ಲಿತ್ತು. ಮೊನ್ನೆ ನಮ್ಮ KP ರಾಜಣ್ಣವ್ರ ಆಫೀಸ್ ಪಕ್ಕದಲ್ಲೇ ಮಾಡಿದ್ದಾರೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಇರಲಿಲ್ಲ, IT ಜಾಸ್ತಿ ಇದೆ. ಇಲ್ಲಿಂದ ಎಲ್ಲರೂ ಹೊಸಕೋಟೆಗೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾಯಿದ್ರು. ಇವತ್ತಿನ ದಿನ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಮಾಡಿದ್ದಾರೆ, ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ಬಂದು ಇಲ್ಲೇ ಒಂದು ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಅವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ, ಅವರಿಗೆ ಮುಂದೆ ಇಂಪ್ರೂವ್ಮೆಂಟ್ ಆಗಲಿ, ಶಾಖೆಗಳು ಉದ್ಘಾಟನೆ ಜಾಸ್ತಿ ಮಾಡಲಿ ಅಂತೇಳಿ ಈ ಮುಖಾಂತರ ನಾನು ಶುಭ ಹಾರೈಸ್ತೀನಿ. ನಮ್ಮ KP ರಾಜಣ್ಣವರು, ಮದ್ದೂರಣ್ಣವರು, ನಮ್ಮ ಚೇರ್ಮನ್ರು ಎಲ್ಲರೂ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೆಯ ಶಾಖೆಗಳು ಮಾಡಲಿ, ಒಳ್ಳೆಯದಾಗಲಿ. ಸ್ನೇಹಿತರು ಹೋಟ್ಲ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಈ ಒಂದು ಸಂಘಟನೆಗೆ ನಮ್ಮ KP ರಾಜಣ್ಣ ಮತ್ತು ಮಧುರಣ್ಣ ಮತ್ತು ಎಲ್ಲ ರಾಜಣ್ಣ ಅವರೆಲ್ಲ ಮುಖ್ಯವಾದ ಮಂದಿ ಎಲ್ಲ ಬಂದಿದ್ದಾರೆ. ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಸಾಗಲಿ ಅಂತ ಅನ್ವಯಿಸ್ತೀನಿ. ಇವತ್ತು RJ ಹೊಸಕೋಟೆ ಬಿರಿಯಾನಿ ಅಂತ ಹೊಸದಾಗಿ ನಮ್ಮ ಸ್ನೇಹಿತರಾದ ಜಗನ್ನವರು ಓಪನ್ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ದೇವರು ಒಳ್ಳೇದು ಮಾಡಲಿ. ಈಗಾಗಲೇ ಹಲವಾರು ಸ್ನೇಹಿತರು ತಿಂದು ರುಚಿಕರವಾಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ ಇದು ಫೇಸ್ ಟು ಶಾಂತಿಪುರ ಅಲ್ಲಿ ನಮ್ಮ ಫ್ರೆಂಡ್ದು ಜಗದೀಶ್ ಅವ್ರದ್ದು ಹೊಸಕೋಟೆ ಬಿರಿಯಾನಿ ಓಪನ್ ಆಗಿದೆ. ಆಲ್ ದ ಬೆಸ್ಟ್ ಅವರಿಗೆ. ಇವತ್ತು ನಮ್ಮ ಸ್ನೇಹಿತರಾದ ಜಗದೀಶ್ರವರ ನೇತೃತ್ವದಲ್ಲಿ ಈ ಶಾಂತಿಪುರ ರೋಡು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ನಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಓಪನ್ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ತಾಲೂಕಿನ ಅನೇಕ ಗಣ್ಯರು, ಮಧುರಪ್ಪ ಅವರು ಇರ್ಬೋದು, ಚಲಪ್ರಸಾದ್ ಅವರು ಇರ್ಬೋದು, KP ರಾಜಣ್ಣವ್ರು ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಸ್ಯಾಂಟ್ರೋ ನಾಗಣ್ಣವ್ರು ಇರ್ಬೋದು, ಇನ್ನೂ ಅನೇಕ ರೀತಿಯ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನನ್ನ ಪರವಾಗಿ, ನನ್ನ ಮತ್ತು ಜಗದೀಶ್ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿಯಾಗಿ ಇವತ್ತು ನೀವೇ ನೋಡಿರ್ಬೋದು, ತುಂಬ ಜನ ಬಂದು ಬಿರಿಯಾನಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಎಲ್ಲ ತಾಲೂಕಿನ ಜನ ಬಂದು ಎಲ್ಲೋ ಹೊಸಕೋಟೆಗೆ ಹೋಗಿ ತಿನ್ನೋ ಬದಲು ಇಲ್ಲೇ ಬಂದು ಟೇಸ್ಟ್ ಮಾಡಿ ನಮಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿವಸ ಶುಭ ದಿನ. ನಮ್ಮ ಶಾಂತಿಪುರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನಮ್ಮ ಫ್ರೂಟ್ ಮಾರ್ಕೆಟ್ ಈ ಭಾಗದಲ್ಲಿ ನಮ್ಮ ಉಸ್ಕೂರು ಜಗದೀಶ್ ಅವರು ಈ ಒಂದು ಹೊಸಕೋಟೆ ದಮ್ ಬಿರಿಯಾನಿ ಅಂತ ಮಾಡಿದ್ದಾರೆ. ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೇಳಿದ್ರೆ ಹೊಸಕೋಟೆಯಲ್ಲೇ ಫೇಮಸ್ ಅಂತ ಇದ್ದರು. ಅದನ್ನು ಜಗದೀಶ್ ಅವರು, ಇಲ್ಲಿ ಉಸ್ಕೂರು ಜಗದೀಶ್ ಅವರು ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಹೊಸಕೋಟೆ ದಮ್ ಬಿರಿಯಾನಿಗೆ ಅಂತಲೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವ್ರಿಗೆ ಈ ಒಂದು ವ್ಯಾಪಾರದಲ್ಲಿ ಒಳ್ಳೆ ಉತ್ತಮ ರೀತಿಯಲ್ಲಾಗಿ ಇನ್ನೂರು ಇದೇ ಥರ ಒಂದು 10-20 ಬ್ರಾಂಚಸ್ ಓಪನ್ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹೇಳ್ತಾ ನನ್ನ ಮುಖಾಂತರ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಜಗದೀಶ್ ಅವರು ಇಲ್ಲಿ ಹೊಸಕೋಟೆಗೆ ಹೋಗ್ತಾಯಿದ್ರು ಬಿರಿಯಾನಿ ತಿನ್ನೋದಕ್ಕೆ. ಇಲ್ಲಿ ನಮ್ಮ ಭಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಎಲ್ಲ ಸಾಫ್ಟ್ವೇರ್ ಉದ್ಯಮಿಗಳು, ಈ ಕಡೆ ಯಥೇಚ್ಛವಾಗಿ ಈ ಕಡೆ ಎಲ್ಲ ಫ್ಯಾಕ್ಟ್ರಿಗಳು, ಅವರು ಉದ್ಯಮಿಗಳು ಮತ್ತು ಇವರು ಗ್ರಾಹಕರು ಹೆಚ್ಚಾಗಿ ಭಾಗದಲ್ಲಿದ್ದಾರೆ. ಏನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ಹೊಸಕೋಟೆ ಬಿರಿಯಾನಿ ಅಂತ ಪ್ರಾರಂಭ ಮಾಡಿದ್ದಾರೆ. ಹೊಸಕೋಟೆಗಿಂತ ಇನ್ನೂ ಹೆಚ್ಚಿನ ರೀತಿ ಒಳ್ಳೆಯ ಹೆಸರನ್ನು ಗಳಿಸಲಿ ನಮ್ಮ ಜಗದೀಶ್ ಅವರು. ಹೊಸಕೋಟೆ ಬಿರಿಯಾನಿ ಅವರು ಇನ್ನೂ ಯುವಕರು, ಇನ್ನು ಮುಂದೆ ಬರಲಿ, ಇಂಥ ಹಲವಾರು ಬಿಸ್ನೆಸ್ಗಳು ಮಾಡಲಿ ಮುಂದಿನ ದಿನಗಳಲ್ಲಿ
ಇದು ಈ ಹೊಸಕೋಟೆ ಬಿರಿಯಾನಿ ಒಳ್ಳೆಯ ವ್ಯಾಪಾರ ಆಗಿ ಅವರಿಗೆ ಒಳ್ಳೆಯ ಮುಂದಿನ ಭವಿಷ್ಯ ಒಳ್ಳೆಯ ಉಜ್ವಲವಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಈ ದಿನ ನಮ್ಮ ಜಗದೀಶ್ ಅವರು ಹೊಸಕೋಟೆ ಬಿರಿಯಾನಿಯನ್ನು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಈಗ ಅವರು ಮುದ್ದುರಮ್ಮನ ಆಶೀರ್ವಾದದಿಂದ ಒಳ್ಳೆ ವ್ಯಾಪಾರ ಆಗಿ ಇಲ್ಲಿರೋ ಗ್ರಾಹಕರಿಗೂ ಇದು ಕಮ್ಮಿ ಬೆಲೆಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಹೊಸಕೋಟೆ ಬಿರಿಯಾನಿಗಿಂತೂ ಇಲ್ಲಿ ತುಂಬ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ತುಂಬ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅವರು ದೇವರ ಆಶೀರ್ವಾದ ನಿಮ್ಮೆಲ್ಲ ಜನಗಳು ಬಂದು ಇಲ್ಲಿ ಒಳ್ಳೆ ವ್ಯಾಪಾರ ಮಾಡಿ ನಮ್ಮ ಯುವ ಪೀಳಿಗೆಗೆ ಒಂದು ಆಧಾರ ಸ್ತಂಭ ಆಗಬೇಕಂತ ನಾವು ಕೇಳ್ಕೊಳ್ತೀವಿ. ಹೊಸಕೋಟೆ ಬಿರಿಯಾನಿ ಮಾಡಿದ್ದಾರೆ. ನಾವೇನೋ ತಿನ್ನಬೇಕಾದ್ರೆ ಹೊಸಕೋಟೆಗೆ ಹೋಗ್ಬೇಕಾಯಿತು. ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ 1 ಅವರಾಗಿ ತಿನ್ನಬೇಕಾಯಿತು. ಈಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸಲ್ಲಿ ಮಾಡಿದ್ದಾರೆ. ಈಗ ಜಗನ್ನವ್ರು ಮಾಡಿದ್ದಾರೆ. ಕಾಲು ಸೂಪು ಬಿರಿಯಾನಿ ಭಾಳ ಚೆನ್ನಾಗಿದೆ. ಎಲ್ಲರೂ ಸುತ್ತಮುತ್ತ ಜನ ಎಲ್ಲ ಬಂದು ತಂದು ಟೇಸ್ಟ್ ನೋಡಿ ಅವ್ರಿಗೆ ಒಂದು ಇನ್ನೇನು ಸಜೆಷನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲರೂ ಬಂದು ಒಂದು ಭಾಗವಹಿಸಿ ಅಂತ ಕೇಳ್ಕೊತೀನಿ. ಹೊಸಕೋಟೆ ದಮ್ ಬಿರಿಯಾನಿ ಓಪನ್ ಮಾಡಿದ್ದಾರೆ. ಮೊದಲಿಗೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ನಮ್ಮ ಚೆನ್ನಾಗಿ ಬಿಸ್ನೆಸ್ ಆಗಲಿ. ಹೊಸಕೋಟೆಯಲ್ಲಿ ಏನು ದಮ್ ಬಿರಿಯಾನಿ ಇದೆಯೋ ಅದೇ ಥರ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತ ನಮ್ಮೆಲ್ಲ ಪರವಾಗಿಂದ ಕೇಳ್ಕೊಳ್ತೀವಿ. ಒಳ್ಳೆ ಟೇಸ್ಟ್ ಬರಲಿ. ಆಲ್ ದ ಬೆಸ್ಟ್ ಕೊಡ್ತಾರೆ. ಒಳ್ಳೇದಾಗಲಿ, ಎಲ್ಲರಿಗೂ ಚೆನ್ನಾಗಿ ನಡೀಲಿ ಅಂತೇಳಿ ಖುಷಿ ಪಡ್ತಾಯಿದ್ದೀವಿ. RJ ಹೊಸಕೋಟೆ ಬಿರಿಯಾನಿ ಅಂತ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಿ. ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ, ಹೆಲ್ಪ್ ಮಾಡಿ, ಎಲ್ಲ ನೋಡ್ಕೊಳ್ಳಿ. ನಿಮ್ಮದೇ ಇದ್ದಂಗಿದು. ಎಲ್ಲರೂ ಇವತ್ತು ಆಫರ್ ಬಿಟ್ಟಿದ್ರಿ, ಬೈ 2 get 1 ಅಂತ. ಇವು ಚೆನ್ನಾಗಿ ಹೋಗಿದೆ. 1000 ಪ್ಲೇಟ್ಸ್ ಎಲ್ಲ ಸೇಲ್ ಆಗಿದೆ. ಚಿಕನ್ 1000 ಸೇಲ್ ಆಗಿದೆ, ಮಟನ್ 1000 ಸೇಲ್ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಸ್ವಲ್ಪ. ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಪ್ಲೇಸಲ್ಲಿರೋದು ಹೊಸಕೋಟೆ ದಮ್ ಬಿರಿಯಾನಿ ಅಂತ. ಬನ್ನಿ, ಇದು ಮಾಡಿ. ಶಾಂತಿಪುರ ಮೇನ್ ರೋಡಲ್ಲಿ ನಮ್ಮ ಅಣ್ಣ ಜಗದೀಶ್ ಅವರು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ, ಹೊಸಕೋಟೆ ದಮ್ ಬಿರಿಯಾನಿ ಅಂತ. ಅದರಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಮತ್ತು ಪೆಪ್ಪರ್ ಫ್ರೈ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಮತ್ತು ಕಾಲ್ ಸೂಪ್ ಎಲ್ಲ ಸಿಗುತ್ತೆ. ಎಲ್ಲರೂ ಬಂದು ತಿನ್ನಿ.